ಕ್ರೀಡಾಪಟುಗಳಿಂದ ತಮ್ಮ ಮುಂದೆ ಮಲ್ಲಕಂಬ ಪ್ರದರ್ಶನ. ತರಬೇತುದಾರರಾದಂತಹ ಮೆಹಬೂಬ್ ಬಂಡಿವಾಡ್ ಸರ್ ಕೂಡ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೂಡ ಆಯ್ಕೆಯಾಗಿ ಅವರು ಕೂಡ ಕರ್ನಾಟಕ ರಾಜ್ಯದ ವತಿಯಿಂದ ಅದ್ಭುತವಾದಂತಹ ಪ್ರದರ್ಶನ ನೀಡಿದಂತಹ ಮೆಹಬೂಬ್ ಸಾಬ್ ಬಂಡಿವಾಡ್. ಮಲ್ಲಕಂಬ ಎಂದರೆ ಕುಸ್ತಿಪಟು, ಕುಸ್ತಿ ಎಂದರೆ ಮಲ್ಲಕಂಬದ ಮೇಲೆ ಪ್ರದರ್ಶನ ಮಾಡುವ ಸಾಹಸ ಕ್ರೀಡೆ, ಅಪ್ಪಟ ದೇಶೀಯ ಕ್ರೀಡೆ ಮಲ್ಲಕಂಬ ಆಟ. ಜೋಡಿ ಕಂಬದ ಮೇಲೆ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಮುಂದೆ ಕಂಬದ ಮೇಲೆ ಆಸನವನ್ನು ಪ್ರದರ್ಶಿಸುತ್ತಿದ್ದಾರೆ. ಚಪ್ಪಾಳೆ ಮುಖಾಂತರ ವಿದ್ಯಾರ್ಥಿಗಳಿಗೆ ತಮ್ಮ ಚಪ್ಪಾಳೆ ಪ್ರೋತ್ಸಾಹ. ಈಗ ಕಂಬದ ಮೇಲೆ 3ನೇ ತರಗತಿಯ ವಿದ್ಯಾರ್ಥಿ ಸಾಕಿಬ್ ಭಗವಾನ್, ಅದೇ ರೀತಿ ಲಾಡಿ ವಿದ್ಯಾರ್ಥಿ, ಇವರು 3ನೇ ತರಗತಿ ವಿದ್ಯಾಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳು ಕಂಬದ ಮೇಲೆ ತಮ್ಮ ಕಸರತ್ತುಗಳ ಮೂಲಕ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಶಬಾಷ್! ಅದ್ಭುತವಾದಂತಹ ಪ್ರದರ್ಶನ. ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಆ ಕ್ರೀಡಾಪಟುಗಳನ್ನ ಹುರಿದುಂಬಿಸೋಣ. ಇವರೆಲ್ಲರೂ ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು. ಈಗ ವೇದಿಕೆಯ ಮೇಲೆ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಇಬ್ಬರು ಕೂಡ ಶ್ರೀಶೈಲ್ ಕುಬಕಟ್ಟಿ ಹಾಗೂ ಶಿವಪ್ರಸಾದ್ ಕಡಾಡಿ. ಶಿವಪ್ರಸಾದ್ ಇತ್ತೀಚೆಗೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೂ ಕೂಡ ಆಯ್ಕೆಯಾದಂತಹ ವಿದ್ಯಾರ್ಥಿ, ಕೇವಲ 11 ವರ್ಷದ ವಿದ್ಯಾರ್ಥಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಆಯ್ಕೆಯಾದ ಅತ್ಯಂತ ಕಿರಿಯ ಕ್ರೀಡಾಪಟು ಶಿವಪ್ರಸಾದ್ ಕಡಾಡಿ. ಅತಿ ಕಿರಿಯ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿ ಶಿವಪ್ರಸಾದ್ ಕಡಾಡಿ. ಜೋರಾದ ಚಪ್ಪಾಳೆ ಮುಖಾಂತರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಅದ್ಭುತವಾದಂತಹ ಪ್ರದರ್ಶನ. ಒಂದೇ ಕಂಬದ ಮೇಲೆ ಹಲವಾರು ಆಸನಗಳನ್ನ ಪ್ರಸ್ತುತಪಡಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ. ಈ ವಿದ್ಯಾರ್ಥಿಗಳ ಪ್ರದರ್ಶನ ಹಾಗೂ ಕಸರತ್ತದ ಮೆಚ್ಚಿ ಶ್ರೀ ಅಶೋಕ್ ಸಿದ್ದಾಪುರ್ ಸರ್ ಅವರು 200 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಅದ್ಭುತವಾದ ಪ್ರದರ್ಶನ. ಯಜುರಂಗಿ ಆಸನ. ಶಬಾಷ್! ಒಳ್ಳೆಯ ಜೋರಾದ ಚಪ್ಪಾಳೆ. ಈ ಇಬ್ಬರು ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ಚೈತನ್ಯದ ಚಿಲುಮೆಗಳು. ಕಂಬದ ಮೇಲೆ ತಳುಕು ಮಲಕಿನ ಈ ಕ್ರೀಡೆ ನೋಡುಗರ ಮನಸ್ಸನ್ನ ಸೂರೆಗೊಳ್ತಾ ಇದೆ. ಬಹು ಅದ್ಭುತವಾಗಿರ್ತಕ್ಕಂಥ ಆಸನಗಳ ಮುಖಾಂತರ ನೆರೆದ ಸಮಸ್ತ ಜನರ ಮನಸ್ಸೂರೆಗೊಂಡಿದೆ. ಬನ್ನಿ ಪಾಲಕ ಬಂಧುಗಳೇ, ಒಂದು ಜೋರಾದ ಚಪ್ಪಾಳೆ. ತಮ್ಮ ಚಪ್ಪಾಳೆ ಕ್ರೀಡಾಪಟುಗಳಿಗೆ ಸ್ಫೂರ್ತಿ. ನಮ್ಮ ಶಾಲೆಯಿಂದ ಪ್ರತಿ ವರ್ಷ ಮಲ್ಲಕಂಬದಿಂದ ಅಳ್ವಾಸ್ ಗುಡುಬಿದ್ರೆ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಪ್ರತಿ ವರ್ಷ 10 ರಿಂದ 12 ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಳ್ವಾಸ್ ಗುಡುಬಿದ್ರೆ ಉಚಿತ ಶಿಕ್ಷಣಕ್ಕಾಗಿ, ವಿಶೇಷವಾಗಿ ಮಲ್ಲಕಂಬಕ್ಕಾಗಿ ಆಯ್ಕೆಯಾಗಿ ಅಲ್ಲಿ ಉಚಿತ ಶಿಕ್ಷಣ ಜೊತೆಗೆ ಮಲ್ಲಕಂಬ ತರಬೇತಿ ಕೂಡ ಪಡೆಯುತ್ತಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ತರಬೇತುದಾರರಾದ ಶ್ರೀ ಮೆಹಬೂಬ್ ಬಂಡಿವಾಡ್ ಸರ್ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂತಹ ಅದ್ಭುತ ರತ್ನಗಳು. ಶಬಾಷ್! ಅದ್ಭುತವಾದಂತಹ ಪ್ರದರ್ಶನ.
ಮುಂದಿನದಾಗಿ ಈ ಪ್ರದರ್ಶನವನ್ನು ಮೆಚ್ಚಿ ಶ್ರೀ ಅಶೋಕ್ ಸಿದ್ದಾಪುರ ಸರ್ ಅವರು 200 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಲಕ್ಕಣ್ಣ ಕರಿಹೋಳಿ ಹಾಗೂ ರಮೇಶ್ ನವಾಜ್ 10ನೇ ತರಗತಿಯ ವಿದ್ಯಾರ್ಥಿಗಳು. ರಮೇಶ್ ನವಾಜ್ ಈತನು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿ, ಜೊತೆಗೆ ಲಕ್ಕಣ್ಣ ಕರಿಹೋಳಿ ಕೂಡ ಮೊನ್ನೆ ತುಳಸಿಗೆರೆಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಮಲ್ಲಕಂಬ ಪ್ರದರ್ಶನದಲ್ಲಿ ಕೂಡ ರಾಜ್ಯ ಮಟ್ಟಕ್ಕೆ 4ನೇ ಹಾಗೂ 5ನೇ ಸ್ಥಾನ ಗಿಟ್ಟಿಸಿಕೊಂಡಂತ ಇಬ್ಬರು ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆ. ಈಗಾಗಲೇ ಮಲ್ಲಕಂಬದಲ್ಲಿ ಹಲವಾರು ಶಾಲೆಗೆ ಆಯ್ಕೆಯಾಗಿ ಈಗಾಗಲೇ ಈಗ ಎಲ್ಲ ವಿದ್ಯಾರ್ಥಿಗಳಿಂದ ಪ್ರಥಮ ಪಿರಾಮಿಡ್, 2 ಕಂಬದ ಮೇಲೆ ಎಲ್ಲ ವಿದ್ಯಾರ್ಥಿಗಳಿಂದ ವಿಶೇಷ ಬಗೆಯಲ್ಲಿ ವಿವಿಧ ಆಸನಗಳ ಮೂಲಕ ಪ್ರದರ್ಶನ. ಯಾವ ವಿದ್ಯಾರ್ಥಿ ಯಾವ ಭಂಗಿಯಲ್ಲಿದ್ದಾನೆ ಎಂಬುದನ್ನ ನೋಡುಗರು ಆಶ್ಚರ್ಯಚಕಿತವಾಗುವಂತೆ ಪ್ರದರ್ಶನವನ್ನು ನೀಡಲಿದ್ದಾರೆ. ಇದು ಮಲ್ಲಕಂಬದ ಪ್ರಥಮ ಪಿರಾಮಿಡ್. ಜೋರಾದ ಚಪ್ಪಾಳೆ ಮೂಲಕ ಶಬಾಷ್. ಇದು ಪ್ರತಿದಿನ ಬಜರಂಗದಳ ಹಳ್ಳು ಇವರು 100 ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶಬಾಷ್. ಶ್ರದ್ಧಾ ಹಾಗೂ ಭಕ್ತಿಯಿಂದ ಸತತ ಅಧ್ಯಯನದಿಂದ ಮಾತ್ರ ಇಂಥ ಒಂದು ಕಲೆಯನ್ನು ಪ್ರದರ್ಶನ ಮಾಡಲು ಸಾಧ್ಯ. ಇಂಥ ಕಲೆಯನ್ನು ಪ್ರದರ್ಶನ ಮಾಡಲು ಪ್ರತಿದಿನವೂ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಬಂಡವಾಳ ಮೈಬೂಬ್ ಸರ್ ಬಂಡವಾಳ ಗುರುಗಳು ಕೂಡ ಈ ಒಂದು ಬಾಲಕರ ಮೆಚ್ಚುಗೆ ಪಾತ್ರವನ್ನು ಗಳಿಸ್ತಕ್ಕಂಥದ್ದಕ್ಕೆ ಸಾಧ್ಯ. ಈಗ ದ್ವಿತೀಯ ಪಿರಾಮಿಡ್ ಎಲ್ಲ ಮಲ್ಲಕಂಬ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿರಾಮಿಡ್. SKB ಭಗವಾನ್ ಇವರು ಈ ಒಂದು ಪ್ರದರ್ಶನವನ್ನು ಮೆಚ್ಚಿ 1000 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಶ್ರೀ AY ಕೌಸಲ್ಗೆ ಅವರು 500 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಧಾನ ಗುರುಗಳಿಂದ 200 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಕಾಂಬ್ಳೇಶ್ವರ ಅವರು 200 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ಶಿವರಾಜ್ ಕಾಂಬ್ಳೇಶ್ವರ ಅವರು 100 ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. 200 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಬಸವಣ್ಣ ಕರಡಿ ಸರ್ ಅವರು 200 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ರಾಜ್ಯದ ಒಂದು ಅದ್ಭುತ ಕಲೆ ಮಲ್ಲಕಂಬ. ಈ ಮಲ್ಲಕಂಬವನ್ನ ಉತ್ತಮ ರೀತಿಯಲ್ಲಿ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿ ಪ್ರತಿ ವರ್ಷ ರಾಜ್ಯದ ತೃತೀಯ ಪಿರಾಮಿಡ್ ಶಿಕ್ಷಣ ಸಂಸ್ಥೆ ಆವಾಸ ಉಚಿತ ಶಿಕ್ಷಣಕ್ಕೆ ಕಳುಹಿಸಿ ಅಲ್ಲಿಂದ ನಮ್ಮ ಚೈತನ್ಯದ ಮಕ್ಕಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿರುವುದು ನಮ್ಮ ಸಂಸ್ಥೆಗೆ ಅತ್ಯಂತ ಹೆಮ್ಮೆಯ ವಿಷಯ. ಈ ಒಂದು ಪಿರಾಮಿಡ್ಗೆ ಬರಲಿ ಪಾಲಕರಿಂದ ಒಂದು ಅಭೂತಪೂರ್ವ ಪಿರಾಮಿಡ್. ಶಬಾಷ್ ಶಬಾಷ್. ಮಾಳೆ ತಾಂದಳೆ ಇವರು 200 ರೂಪಾಯಿ ಕಾಣಿಕೆ ನೀಡಿದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದು ಕಮಲ ಪಿರಾಮಿಡ್. GM ಬಡಿಗೇರ್ ಸರ್ ಅವರು ಕೂಡ 200 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ SM ಕಮಲಾಳ್ ಸರ್ ಅವರು 500 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಮಲ್ಲಕಂಬ ತಂಡದ ಅದೇ ರೀತಿ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯ
ಪಾಟೀಲ್ ಮೇಡಮ್ ಅವರು ಕೂಡ 200 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಹೊರಟ್ಟೆ ಸರ್ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಈ ದೇಶೀಯ ಕಲೆಯನ್ನ ಉಳಿಸುವ ಸದುದ್ದೇಶದಿಂದ ನಮ್ಮ ಸಂಸ್ಥೆಯಲ್ಲಿ ಉಚಿತ ಮಲ್ಲಕಂಬ ತರಬೇತಿಯನ್ನ ಪ್ರಾರಂಭಿಸಿದರ ಫಲ ಇವತ್ತು ರಾಷ್ಟ್ರ